ಹಾಯ್ ಎಲ್ರಿಗೂ ನಮಸ್ತೆ. ಡೇ ಇನ್ ಮೈ ಲೈಫ್ ಬ್ಲಾಗ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬೆಳಿಗ್ಗೆ ಎದ್ದು ನಮ್ಮ ಮಹಾರಾಣಿನ ಒಂದು ರೌಂಡ್ ಹೊರಗಡೆ ಕರ್ಕೊಂಡು ಹೋಗಲೇಬೇಕು ಡೈಲಿ. ಹಾಗೆ ಬೆಳಿಗ್ಗೆ ನನ್ನ ಮೂಡು ಸ್ವಲ್ಪ ಫ್ರೆಶ್ ಆಗ್ತಿತ್ತು, ಇಳಿಯುತ್ತೆ ಸ್ವಲ್ಪ ಆಟ ಆಡಿ. ಡೈಲಿ ರೂಟೀನ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇತ್ತು. ಆಫೀಸ್ ಓಪನ್ ಮಾಡಿದ ಕೂಡಲೇ ಫಸ್ಟ್ ಮಾಡೋ ಕೆಲಸ ನಮ್ಮ ಬಾಯ್ಸಿಗೆ ಟಾಸ್ಕ್ ಅಸೈನ್ ಮಾಡಬೇಕಿತ್ತು. ಹಾಗೆ ಟಾಸ್ಕ್ ಅಸೈನ್ ಮಾಡಿ ನಾನು ಸ್ಟ್ರೈಟ್ ಉಡುಪಿ ಕಡೆ ಹೊರಟೆ. ಕ್ಲೈಂಟಿಗೆ ಪಿಲ್ಲರಿಗೆ ಒಂದು ಟೈಲ್ಸ್ ಹಾಕಿ ಬರ್ತಾರೆ ಅಂತ ಹೇಳಿದ್ದು. ಹಾಗೆ ಕೇಬಲ್ನ ರಿಮೂವ್ ಮಾಡೋದಕ್ಕೆ ಕ್ಲೈಂಟ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಹಾಗೆ ಅವರಿಗೆ ಒಂದು ಕೇಬಲ್ ರಿಮೂವ್ ಮಾಡಿ ಕೊಟ್ಟು ಸ್ವಲ್ಪ ಡೆಮೋ ನೋಡಿಕೊಂಡು ಸ್ಟ್ರೈಟಾಗಿ ನಾವು ಅಲ್ಲಿಂದ ಕಟ್ಪಾಡಿಯಲ್ಲಿ ಒಂದು ಕ್ಲೈಂಟ್ ಮೀಟಿಂಗ್ ಇತ್ತು. ಅಲ್ಲಿಂದ ಕ್ಲೈಂಟ್ ರಿಕ್ವೈರ್ಮೆಂಟ್ ಕೇಳಿಕೊಂಡು ಅವ್ರಿಗೆ ಬೇಕಾಗೋ ಥರ ಕ್ಯಾಮ್ರಾ ಎಲ್ಲೆಲ್ಲಿ ಬೇಕು, ಎಷ್ಟು ಕ್ಯಾಮ್ರಾ ಬೇಕು ಅಂತ ಪ್ಲ್ಯಾನಿಂಗ್ ಕೊಟ್ಟು ಹಾಗೆ ಅವರಿಗೆ ಯಾವ ಕ್ಯಾಮ್ರಾ ಅಂತೇಳಿ ಡಿಸ್ಕಸ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿರೋದು ಕೋಡಿ ಕಡೆ. ಇವತ್ತಿನ ಬೀಚ್ ಸ್ವಲ್ಪ ಸ್ಪೆಷಲ್ ಆಗಿ ತೋರ್ತಾ ಇತ್ತು. ತುಂಬ ಆಸಕ್ತಿತ್ತು ಹೋಗಲಿಕ್ಕೆ. ಬಿಸಿಲು ಕಮ್ಮಿ ಇತ್ತು, ಮಳೆ ಬರುವಂಥ ಚಾನ್ಸ್ ಇತ್ತು. ಹಾಗೆ ಸುಮ್ಮನೆ ಒಂದು ಬೀಚ್ ಕಡೆ ಸ್ವಲ್ಪ ಗಾಳಿ ತಗೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ನಮ್ಮದು ಕ್ಲೈಂಟ್ ಮನೆಗೆ ಹೊರಟ್ವಿ. ಲಾಸ್ಟ್ ನೈಟ್ ಸಿಡ್ಲು ಮಳೆ ಇತ್ತು. ಹಾಗೆ ಸಿಡ್ಲು ಮಳೆಗೆ ಏನಾದರೂ ಕ್ಯಾಮ್ರಾ ಹಾಳಾಗಿದೆ ನೋಡಿ ಚೆಕ್ ಮಾಡಿ ಪುಣ್ಯಕ್ಕೆ ಅಂತ ಆಗಲಿಲ್ಲ. ಸೊ ಕಸ್ಟಮರು ಖುಷಿ. ನೆಕ್ಸ್ಟ್ ನಾವು ಅಲ್ಲಿಂದ ಕುಂದಾಪುರದಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಕ್ಯಾಮ್ರಾ, ಅಲ್ಲಿ ಸರ್ವಿಸ್ ಮಾಡಿ ಅಲ್ಲಿಂದ ಅವರಿಗೆ ಕ್ಲೈಂಟ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವ ಹಾಗೆ ಕೆಲಸ ಮಾಡಿಕೊಟ್ವಿ. ಸೊ ಅವರು ಸಹ ಖುಷಿಯಾದರು. ಹಾಗೆ ಅಜ್ಜಿನ ಕರ್ಕೊಂಡು ರೆಗ್ಯುಲರ್ ಚೆಕಪಿಗೆ ಹೋಗಿದ್ದರು ಹಾಸ್ಪಿಟಲಿಗೆ. ಅದರೊಟ್ಟಿಗೆ ಇವತ್ತು ನನ್ನ ಅಣ್ಣ ಮತ್ತು ಅತ್ತೆಗೆ ಇವತ್ತು ಆ್ಯನಿವರ್ಸರಿ 2ನೇ ವರ್ಷ. ಸೊ ಅವರಿಗೆ ಸರ್ಪ್ರೈಸ್ ಕೊಡಲಿಕ್ಕೆ ಅಣ್ಣ ಒಂದು ಕೇಕನ್ನು ಆರ್ಡರ್ ಮಾಡಿದ್ದ. ಅದನ್ನು ಪಿಕ್ ಮಾಡಿ ಸೀದಾ ಮನೆಗೆ ಹೋಗಿ ನನ್ನ ಮಹಾರಾಣಿ ಜೊತೆ ಕೇಕ್ ಕಟ್ಟಿಗೆ ಮುಗಿಸಿ. ಯಾರಿಗೆ ಮಜಾ ಬರಲಿಲ್ಲ ಆದರೂ ನಮ್ಮ ಮಹಾರಾಣಿ ಫುಲ್ ಖುಷಿಯಲ್ಲಿದ್ಲು. ನಾನು ಸಹ ಖುಷಿಯಾಗಲಿದ್ದೆ. ಹಾಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಮ್ಮದು ಈ ಫಸ್ಟ್ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ. ಹಾಗೆ ಒಂದು ಫಾಲೋ, ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.